ಇವತ್ತಿನ ವಿಡಿಯೋದಾಗ ನಾನು ನಿಮಗೆ ತಿಳಿಸ್ಕೊಡ್ತೇನೆ ರೀ ಕಾರ್ನ್ ಕ್ಯಾಪ್ಸ್ ಬಗ್ಗೆ. ಕಾರ್ನ್ ಕ್ಯಾಪ್ಸ್ ಅಂದ್ರೆ ಏನು, ಯಾವಾಗ ಯೂಸ್ ಮಾಡಬೇಕು, ಎಷ್ಟು ದಿನ ಯೂಸ್ ಮಾಡಬೇಕು, ಹೆಂಗೆ ಯೂಸ್ ಮಾಡಬೇಕು, ಕಂಪ್ಲೀಟ್ ಮಾಹಿತಿ ನಾನು ನಿಮಗೆ ವಿಡಿಯೋದ ತಿಳಿಸ್ಕೊಡ್ತೀನಿ. ವಿಡಿಯೋ ಸ್ಟಾರ್ಟಿಂಗ್ ನಿಂತ ಎಂಡ್ ತನಕ ಮಿಸ್ ಮಾಡದೆ ನೋಡಿ. ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ರೆ ಯೂಟ್ಯೂಬ್ ಚಾನಲ್ ವೆಂಕಟೇಶ್ ಎಸ್ ಪೂಜಾರ್, ಮತ್ತೆ ನಾನು ಡಾಕ್ಟರ್ ವೆಂಕಟೇಶ್ ಎಸ್ ಪೂಜಾರ್. ಬನ್ನಿ ಇವತ್ತಿನ ಚರ್ಚೆಯನ್ನು ಶುರು ಮಾಡೋಣ. ಸೊ ಕಾರ್ನ್ ಕ್ಯಾಪ್ಸ್ ಬಗ್ಗೆ ಮಾತಾಡೋದಕ್ಕಿಂತ ಮೊದಲ ಕಾರ್ನ್ ಅಂದ್ರೆ ಏನಂತ ಮಾತಾಡೋಣ. ಕಾರ್ನ್ ನೋಡ್ರಿ, ನಮ್ಮ ಮೈಯಾಗ ಪ್ರೆಷರ್ ಪಾಯಿಂಟ್ಸ್ ಎಲ್ಲಿರ್ತಾವೆ. ಪ್ರೆಷರ್ ಪಾಯಿಂಟ್ಸ್ ಈಗ ನಮ್ಮ ಮೈಯಾಗೆ ಕಾಲ್ ಮೇಲೆ ನಿಂತಿರ್ತೀವಿ. ಪ್ರೆಷರ್ ಪಾಯಿಂಟ್ ನಮ್ಮ ಕಾಲಿನ ತಳಗಡೆ ಭಾಗ, ಕಾಲಿನ ಬಳ್ಳು ಸುತ್ತಾರ್ದ ಬಿಳಿ ಸಣ್ಣ ಗಂಟಾಗ್ತಾರದು. ಅದಕ್ಕೆ ಕಾರ್ನ್ ಅಂತ ಕರೀತಾರ. ಆಗ್ಲಿಕ್ಕೆ ಕಾರಣ ಏನು, ಇಂಪ್ರಾಪರ್ ಫಿಟ್ಟಿಂಗ್ ಶೂಸ್, ಸ್ಯಾಂಡಲ್, ಚಪ್ಪಲ್ಸ್ ಹಾಕೊಂಡ್ರೆ ಆಗ್ತವೆ. ಮಹಿಳೆಯವರು ಹೈ ಹೀಲ್ ಸ್ಯಾಂಡಲ್ ಹಾಕೊಂಡ್ರೆ, ಇಲ್ಲ ಶೂಸ್ ನಾವು ಬಹಳ ಲಾಂಗ್ ಡ್ಯೂರೇಷನ್ ಹಾಕೊಂಡ್ರೆ ಆ ರೀತಿ ಸಮಸ್ಯೆ ಆಗ್ತವೆ. ಸೊ ಇದು ಆದ್ರೆ ಏನಾಗುತ್ತೆ, ನೋವು ಆಗ್ತೈತ್ರಿ ಆ ಭಾಗದಾಗ. ಎಲ್ಲಿ ಆಗೈತಿ, ಡೀಪ್ ಸೀಟೆಡ್ ಇತ್ತಂದ್ರೆ ಮೂಳೆ ಮಟ್ಟ ಹೋಗಿ ಮೂಳೆಕ್ಕೆ ತ್ರಾಸ ಕೊಡ್ತೈತ್ರಿ. ಈಗ ಮಾತಾಡೋಣ ಕಾರ್ನ್ ಕ್ಯಾಪ್ಸ್ ಬಗ್ಗೆ. ಕಾರ್ನ್ ಕ್ಯಾಪ್ಸ್ ಯಾವ ರೀತಿ ನೀವು ಯೂಸ್ ಮಾಡಬೇಕು. ಹಿಂಗ ಕಾರ್ನ್ ಕ್ಯಾಪ್ಸ್ ಅಂದ್ರೆ ಏನು, ಈಗ ನಾವು ಓಪನ್ ಮಾಡಿ ತೋರಿಸ್ತೇನೆ ರೀ. ಈ ರೀತಿ ನೋಡ್ರಿ ಪ್ಯಾಕೆಟ್ ಇರ್ತೈತಿ. ನಾವು ಓಪನ್ ಮಾಡಿದ್ರೆ ನೀವು ಈ ರೀತಿ ಇದ್ರೊಳಗೆ ಇದು ಬರ್ತದಲ್ಲ, ಇದು ಕಾರ್ನ್ ಕ್ಯಾಪ್ ಅಂತಾರ್ರಿ. ಈ ರೀತಿ ಇರ್ತದ. ಈಗ ನೀವು ಸಣ್ಣರಿದ್ದಾಗ ನೋಡಿರ್ಬೋದು, ಸಣ್ಣರಿದ್ದಾಗ ಗಾಯಾಗಿ ಆದ್ರೆ ಕೈಗೆ ಕಾಲಿಗೆ ಎಲ್ಲ ಬ್ಯಾಂಡೇಡ್ ಹಚ್ಕೊಂತಿದ್ರು ನೋಡ್ರಿ. ಅದೇ ರೀತಿ ಸೇಮ್ ಪ್ಯಾಕೇಜಿಂಗ್ ನ ಇದು ಬರ್ತೈತ್ರಿ. ಸೇಮ್ ಅದೇ ರೀತಿ ಇರ್ತೈತಿ. ಆದ್ರೆ ನಿಮ್ಗ ಕಾರ್ನ್ ಎಲ್ಲಿ ಆಗಿರ್ತೈತಿ, ಕಾರ್ನ್ಗ ಗೋಕ್ರು ಅಂತಾನು ಕರೀತಾರ. ಸೊ ನಿಮ್ಗೆ ಕಾರ್ನ್ ಎಲ್ಲಿ ಆಗಿರ್ತೈತಿ ನೋಡ್ರಿ. ಈ ರೀತಿ ಇದಕ್ಕೆ ಹಿಂದ ಈ ರೀತಿ 2 ಸ್ಟೆಪ್ ಇರ್ತಾವ. ಇದನ್ನ ಈ ರೀತಿ ಓಪನ್ ಮಾಡ್ಕೋಬೇಕು. ಮತ್ತೆ ಇದು ಬೆಳ್ಳನ್ ಸರ್ಕಲ್ ಟೈಪ್ ಐತ್ ನೋಡ್ರಿ. ಇದ್ರೊಳಗ ಮೆಡಿಸಿನ್ ಇರ್ತೈತ್ರಿ, ಸಿಲಿಕೋನ್ ಜೆಲ್ ಇರ್ತೈತಿ. ಇದು ನಿಮ್ಗೆ ಎಲ್ಲಿ ಕಾರ್ನ್ ಆಗಿರ್ತೈತಿ ಅದ್ರ ಮೇಲೆ ಹಚ್ಕೋಬೇಕು. ಈಗ ಎಕ್ಸಾಂಪಲ್ ಈಗ ನಮ್ಗೆ ಇಬ್ಬಳದ ಆಗೈತೆ ಅಂತ ತಿಳ್ಕೊರಿ. ಸೊ ಇದು ಏನೈತಿ ಮೇನ್ ಪಾರ್ಟ್, ಇದನ್ನ ನಾನು ಇಲ್ಲಿ ಹಚ್ಚಿದೆ. ಅದಾದ್ಮೇಲೆ ಇದನ್ನ ತೆಗಿಬೇಕು, ಈ ರೀತಿ ಅಂಟಿಸ್ಕೋಬೇಕು. ಅದಾದ್ಮೇಲೆ ಇದನ್ನ ತೆಗಿರಿ, ಈ ರೀತಿ ಅಂಟಿಸ್ಕೋರಿ. ಸೊ ಈ ರೀತಿ ಇದು ಫಿಕ್ಸ್ ಆಯ್ತು. ಸೊ ಈ ರೀತಿ ಹಚ್ಕೋಬಹುದು ನೀವು. ಇದು ಮೇನ್ ಸರ್ಕಲ್ ಪ್ಯಾಚ್ ತೋರಿಸಿದ್ ನೋಡ್ರಿ, ಅದು ನಿಮ್ಗೆ ಎಲ್ಲಿ ಕಾರ್ನ್ ಆಗೈತಿ ಮೇನ್ ಅದ್ರ ಮೇಲೆ ಬರಬೇಕು. ಮತ್ತೆ ಇದು ಹಚ್ಕೊಂಡ್ರೆ ನಿಮ್ಗೆ ಏನಾರ ಲೂಸ್ ಆಗೈತಿ ಕೇಳೋಂತಂದ್ರೆ ಇದ್ರ ಮೇಲೆ ನೀವು ಮತ್ತೆ ಇದೇ ರೀತಿ ಬೆಳ್ಳನ್ ಟೇಪ್ ಬರ್ತಾವ್ರಿ, ಅದನ್ನ ಅಪ್ಲೈ ಮಾಡ್ಕೋಬಹುದು. ಪಾದದ ತಳಗೇನ್ರ ಹಚ್ಚಾಕ್ ಕುಂತೀರಂದ್ರೆ ಅದನ್ನ ಇಲ್ಲಿ ಹಚ್ಚಾದ್ಮೇಲೆ ಅದ್ರ ಮೇಲೆ ಮತ್ತೊಂದು ಬೆಳ್ಳಂದು ಮೆಡಿಕಲ್ ಟೇಪ್ ಬರ್ತಾವ್ರಿ, ಅವ್ನ ಹಚ್ಕೋಬಹುದು. ಅಂದ್ರೆ ಅದು ಕೀಳ್ಬಾರ್ದು ಲಗುನ ಅಂತ. ಈಗ ಎಷ್ಟು ದಿನಕ್ಕೆ ಇದನ್ನ ಒಂದು ಚೇಂಜ್ ಮಾಡ್ಕೋಬಹುದು ನೋಡ್ರಿ. ಇದನ್ನ ನೀವು ದಿನ ಕೂಡ ಚೇಂಜ್ ಮಾಡಬಹುದು, ಇಲ್ಲ 2 ದಿನಕ್ಕೆ ಒಮ್ಮೆ ಕೂಡ ಚೇಂಜ್ ಮಾಡಬಹುದು. ಎಷ್ಟು ದಿನದ ಮಟ್ಟ ಹಚ್ಕೋಬೇಕು. ಸೊ ನೋಡ್ರಿ, ನಿಮ್ಗೆ ಪೂರ್ತಿ ಅದು ಕಾರ್ನ್ ಕಿತ್ ಹೊರಗೆ ಬರೋ ಮಟ್ಟ ಸಾಫ್ಟ್ ಆಗಿ ಕಿತ್ ಬರ್ತೈತಿ. ಅದು ಸಿಲಿಕಾನ್ ಜೆಲ್ ಇರ್ತೈತಲ್ಲ, ಅದು ನಿಮ್ದು ಕಾರ್ನ್ ಅನ್ನ ಸಾಫ್ಟ್ ಮಾಡಿ ಕೆಲಸ ಮಾಡ್ತೈತಿ. ಸೊ ಅದು ಹಚ್ಕೊಂತ ಹೋದಂಗಿಲ್ಲ ತಾನ ಹೊರಗೆ ಬಂದ್ಬಿಡ್ತೈತಿ. ಅಲ್ಲಿ ಮಟ್ಟ ನೀವು ಹಚ್ಕೋಬಹುದು, ಇಲ್ಲ ಮ್ಯಾಕ್ಸಿಮಮ್ 2 ವಾರ ಮಟ್ಟ ಯೂಸ್ ಮಾಡಬಹುದು. ನಿಮ್ಗೆ ಗುಣ ಅನಿಸ್ತಾ ಇಲ್ಲ ಅಂದ್ರೆ ಡಾಕ್ಟರ್ ಕಡೆ ಹೋಗಿ ಮುಂದೆ ನಿಮ್ಗೆ ಇದನ್ನ ಕಾರ್ನ್ ಡಾಕ್ಟರ್ ಟ್ರಿಮ್ ಮಾಡಿ ಮೆಡಿಕೇಶನ್ ಹಾಕಿ ಟ್ರಿಮ್ ಮಾಡಿ ಕೊಡಬಹುದು. ಇಲ್ಲ ಡೀಪ್ ಸೀಟೆಡ್ ಕಾರ್ನ್ ಇದ್ರೆ ಇದನ್ನ ಆಪರೇಷನ್ ಸರ್ಜಿಕಲ್ ಪ್ರೊಸೀಜರ್ಸಿಗೆ ಹೋಗ್ಬೇಕಾಗ್ತೈತ್ರಿ. ಸೊ ಇದು ಇದ್ರದ್ದು ಚಿಕಿತ್ಸೆ ಆಗ್ತೈತ್ರಿ ಅನ್ಕೊಂತೀನಿ. ವಿಡಿಯೋದಾಗ ನಾ ಏನ್ ಮಾಹಿತಿ ಕೊಟ್ಟಿದ್ದೀನಿ ನಿಮ್ಮೆಲ್ಲರಿಗೂ ಬಹಳ ಒಳ್ಳೆ ರೀತಿ ಅಂತ ಅರ್ಥ ಆಗಿರ್ಬೇಕು. ಸೊ ನೋಡ್ರಿ, ಡಯಾಬಿಟಿಕ್ ಪೇಷಂಟ್ ಯಾರು ಇರ್ತಾರ ಅದನ್ನ ಕಾರ್ನ್ ಅಪ್ಲೈ ಮಾಡೋದಕ್ಕಿಂತ ಮುಂಚೆ ಡಾಕ್ಟರ್ನ ಕಂಪಲ್ಸರಿ ಕನ್ಸಲ್ಟ್ ಮಾಡ್ಬೇಕು. ಯಾಕಂದ್ರೆ ಚರ್ಮ ಮತ್ತೇನಾರ ತ್ರಾಸ ಆದ್ರೆ ಡಯಾಬಿಟಿಕ್ ಪೇಷಂಟ್ಗೆ ಹೀಲ್ ಆಗೋದು ಕಷ್ಟ ಆಗುತ್ತೆ. ಸೊ ಅನ್ಕೊಂತೀನಿ ಇವತ್ತಿನ ವಿಡಿಯೋದಾಗ ನಾ ಏನ್ ಮಾಹಿತಿ ನಿಮ್ಮೆಲ್ಲರ ಜೊತೆಗೆ ಶೇರ್ ಮಾಡಿದೀನಿ ನಿಮ್ಗೆ ಬಹಳ ಒಳ್ಳೆ ರೀತಿ ಅಂತ ಅರ್ಥ ಆಗಿರ್ಬೇಕು. ಮುಂದ್ ಕೂಡ ಇದೇ ರೀತಿ ಮೆಡಿಕಲ್ ಟಾಪಿಕ್ಸ್ ಬಗ್ಗೆ ವಿಡಿಯೋಸ್ ನೋಡ್ಬೇಕಾದ್ರೆ ಚಾನಲ್ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಜುದಲ್ಲಿ ಸಬ್ಸ್ಕ್ರೈಬ್ ಬಟನ್ ಕಾಣತ್ತೆ ನೋಡ್ರಿ, ಅದನ್ನ ಒತ್ತಿ ಬಿಟ್ರೆ ಅದಕ್ಕೆ ಮುಂದೆ ಹಾಕೋ ಎಲ್ಲ ವಿಡಿಯೋ ನಿಮಗೆ ಬೇಗ ತಲುಪ್ತಾವೆ. ವಿಡಿಯೋ ಇಷ್ಟ ಆಗಿದೆಯಾ ಲೈಕ್ ಬಟನ್ ನ ಪ್ರೆಸ್ ಮಾಡಿ. ಮತ್ತೆ ಈ ವಿಡಿಯೋ ಆದಷ್ಟು ನಿಮ್ಮ ಸ್ನೇಹಿತರ ಜೊತೆಗೆ ಶೇರ್ ಮಾಡಿ. ಇಲ್ಲ ಯಾರಿಗೆ ಈ ವಿಡಿಯೋ ಬೇಕಾಗೈತೆ ನೋಡ್ರಿ ಅವ್ರ ಜೊತೆ ನೀವು ಶೇರ್ ಮಾಡಬಹುದು. ವಿಡಿಯೋ ನೋಡಾದ್ಮೇಲೆ ಕೂಡ ಮನಸ್ಸಿನಾಗ ಏನಾದ್ರು ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ, ನಾನು ಅದಕ್ಕೆ ಉತ್ತರ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಸಿಗೋಣ ನಿಮ್ಮೆಲ್ಲರಿಗೂ ಮತ್ತೊಂದು ವಿಡಿಯೋದಾಗ ಒಂದು ಹೊಸ ವಿಷಯದ ಜೊತೆಗೆ. ಟಿಲ್ ದೆನ್ ಟೇಕ್ ಕೇರ್. ಧನ್ಯವಾದಗಳು.